ಸ್ವಾಮಿಗಳಿಲ್ವಾ? ನೀವ್ಯಾರು? ನಾ ಕೆಂಚ ಬಂದಿದ್ದೀನಿ ಕಣ್ರವ. ಸ್ವಾಮಿಗಳಿಲ್ವಾ? ಅಟ್ಟದ ಮೇಲೆ ಹತ್ತವ್ರೆ, ಸ್ವಲ್ಪ ಇಳಿ. ಸಾಯಬೇಕಾದ್ರೆ ಒಂದ್ ಕೂಗಾಕಿ, ನಾನು ಒಂದ್ ಕೈ ಹಾಕಿನಿ. ಏನು ಬೇಕಾಗಿಲ್ಲ, ಇಲ್ಲೇ ಕೂತಿರ್ತೀನಿ ಕಣ್ರವ. ಸ್ವಾಮಿಗಳೇ ಯಾರೋ ನೋಡ್ ಹೋಗಿ ಬಂದ್ರೆ ಇದೇನ್ ಸ್ವಾಮಿಗಳೇ ಇಷ್ಟೊಂದು ಬೆವರ್ತಾ ಇದ್ದೀರಿ? ಕಣ್ಣೀರ್ ಬರೋಂಗೆ ನಾಟಕ ಆಡ್ಬೋದು, ಆದ್ರೆ ಬೆವರೋಂಗೆ ನಾಟಕ ಆಡಕ್ ಹಾಕಿಲ್ಲ. ಈ ಮನುಷ್ಯ ಆದವನು ಆಗಾಗ ಬೆರ್ತು ಬೆವರ್ತಾ ಇರ್ಬೇಕು. ಈ ಬೆವರೋದ್ರಲ್ಲಿ ಇರೋ ಸುಖ ಬೇರೆ ಯಾವ್ದ್ರಲ್ಲಿ ಇಲ್ಲ ಕೆಂಚ. ನಿಜ ತುಂಬಾ ದೊಡ್ಡ ಮಾತು ಸ್ವಾಮಿಗಳ. ಏನ್ ಕೆಂಚ ಸಮಾಚಾರ? ಇಷ್ಟು ದೂರ ಬಂದಿದ್ದು? ನನ್ ಮಗನಿಗೊಂದ್ ಮದ್ವೆ ಮಾಡುವ ಅಂತ. ಸುಧಾರಿಸೋ ತಾಕತ್ತಿದ್ರೆ ಒಂದಲ್ಲ 10 ಮಾಡು. ಒಂದ್ ಮಾಡೋದೇ ಕಷ್ಟ ಆಗೈತೆ. ಅಯ್ಯದ್ರೆ ವಯಸ್ಸು 24. ಹೆಸರು ಆನಂದ ಅಂತವ. ಈಗಲ್ಲ ಅವನೇ ಬೆಂಗಳೂರಿನಲ್ಲಿ ಪಿಜ್ಜಾ ಡೆಲಿವರಿ ಮಾಡ್ತಾವನೆ. ಏನ್ಲಾ ಕೂಗಿದ್ರು ಕೇಳ್ದವ್ ನಂಗೆ ಎತ್ತಾಗ ಹೊಂಟಿದೀಯಾ? ಅರ್ಜೆಂಟ್ ಆಗೋಸಿ ಕೆಲ್ಸ ಬಿತ್ತು, ಅದಕ್ಕೆ ಹೋಯ್ತಾ ಇವನೇ. ಸರಿ ಕೇಳ್ದೆ ಅಂತ ಹೇಳಪ್ಪ. ಯಾರನ್ನ? ಯಾರ್ಯಾರು ಸಿಗ್ತಾರ ಎಲ್ಲಾರನ್ನು ಕೇಳ್ದೆ ಅಂತ ಹೇಳೋದು. ನಿನ್ನ ಹಳೆ ಅಂದಾಳಿ ನಿಮ್ಮ ಅಪ್ಪ ಗೋಡಕ್ ಸುಣ್ಣು ಬೆಳೆದಂಗೆ ಸಂಪಾದನೆ ಮಾಡಿದ ಕಾಸನೆಲ್ಲ ಕಣಜ ಕೂಡಿಟ್ಟವನೆ. ಕೂತ್ಕೊ ತಿಂದ್ರು 10 ಜನ್ಮಕ್ಕೂ ಕರ್ಗಕ್ಕಿಲ್ಲ. ಅದಕ್ಕೆ ನೀ ಹಿಂಗ ಆರಾಕ ಮಲ್ಕೊಂಡಿರೋದು. ಭೂತಾಯಿ ಅವನ್ನ ಉತ್ತಿ ಬಿತ್ತರೆ ಎತ್ತಿ ಬೆಳೆ ಕೊಡ್ತಾಳೆ. ಹೋಗಿ ನಿಂತ ಸೋಂಬಿರ್ತಾವ್ ಹೇಳ್ತಾ ಇದೀನಿ ನೋಡು. ನನಗ್ ಬುದ್ಗೆಟ್ಟು. ಅಯ್ಯ ಇರಾರನ್ ಕಂಡ್ರೆ ಇಲ್ದಿರೋರು ಹಿಂಗೆ ಆಡ್ಕೊಳ್ಳೋದು. ಹೋಗೋ ಕ್ಯಾಮೆ ನೋಡೋ. ಓ ಅದ್ ಬೇರೆ ಇದ್ದದು. ಇದು ಕಲಿಗೆಲ್ಲ ನೋಡ್ತಾ ಇರೋ ತಳ ಸೀದೋಯ್ತದೆ. ಇದ್ಯಾಕಲ್ಲ ಈ ಸ್ಕೂಲ್ಗೂ ಹೋಗ್ದಂಗೆ ಇಲ್ಲಿ ಕುಂತಿದ್ದೀರಾ? ಸರಿಗಿಲ್ಲ ಕನ್ನಡ. ಸರಿ ಇಲ್ವಾ? ಏನ್ ಮಾಡಿದ್ರು? ಸುಳ್ಳು ಹೇಳ್ಬಾರ್ದು ಅಂತಾರೆ, ಸತ್ಯನೇ ಹೇಳ್ಬೇಕು ಅಂತಾರೆ. ಅವರೇ ಸುಳ್ಳಲ್ಲಿ ನಮ್ಮನ್ನ ಕನ್ಫ್ಯೂಸ್ ಮಾಡ್ಬಿಡ್ತಾರೆ. ಕನ್ಫ್ಯೂಸ್ ಮಾಡಾರೆ ಅಂತದೇನ್ ಮಾಡಿದ್ರು? ನೆನ್ನೆ 7 3 10 ಅಂದ್ರು, ಮೊನ್ನೆ 5 5 10 ಅಂದ್ರು, ಆಚೆ ಮೊನ್ನೆ 6 4 10 ಅಂದ್ರು. ಅದು ಸರಿ. ಇವತ್ತು ಇನ್ನೇನ್ ಹೇಳ್ತಾರೋ ಗೊತ್ತಿಲ್ಲ, ಪತ್ತಲೆ ಕೆಟ್ಟ. ನಿಮ್ ಗಂಟ್ಲಿಗೆ ಅದ್ ಯಾರು ಬೆಳ್ಳಿಟ್ರೋ ಕಾಣೆ. ಸಾಮಾನ್ಯದವ್ರಲ್ಲ ಕಂಡ್ರೋ ನೀವು. ಜಗತ್ತು ಆಳ್ತೀರಾ. 5 5 10 ಅಂತೆ, 7 3 10 ಅಂತೆ, 6 4 10 ಅಂತೆ. ಸ್ವಾಮಿಗಳೇ ಯಾರು? ಸ್ವಾಮಿಗಳಿಲ್ವಾ? ನೀವ್ಯಾರು? ನಾ ಕೆಂಚ ಬಂದಿದ್ದೀನಿ ಕಣ್ರವ. ಸ್ವಾಮಿಗಳಿಲ್ವಾ? ಅಟ್ಟದ ಮೇಲೆ ಹತ್ತವ್ರೆ, ಸ್ವಲ್ಪ ಇಳಿ. ಸಾಯಬೇಕಾದ್ರೆ ಒಂದ್ ಕೂಗಾಕಿ, ನಾನು ಒಂದ್ ಕೈ ಹಾಕಿನಿ. ಏನು ಬೇಕಾಗಿಲ್ಲ, ಇಲ್ಲೇ ಕೂತಿರ್ತೀನಿ ಕಣ್ರವ. ಲೋ ಕೇಶವ, ನಿನ್ನೆ ರಾತ್ರಿ ಅಲ್ಲಮ್ಮನ್ ತೋಪಲ್ಲಿ ಎಲೆ ಸಹ ಜೋರಂತೆ. ಎಷ್ಟು ಗೆದ್ದೆ? ಅಯ್ಯೋ ಸುಮ್ನೆ ಕೆಂಚಣ, ಕೈಗೆ ಬಂದಿದ್ ಬಾಯಿಗೆ ಬರ್ದೇ ಹೋಯ್ತು. ಕಡೆ ರೌಂಡ್ ಅಲ್ಲಿ ರಾಣಿ ಕಾಲೆತ್ಕೊಂಡ್ಬಿಟ್ಲು. ಎಷ್ಟು ಬುಟ್ಟೆ? 70,000. ಅಯ್ಯೋ ನಿನ್ ಕೈ ಸೋದಾಗ ಬುಟ್ಟಿಡಿಬೇಕು ಅಂತ ಇದ್ ಬಂದು ಹೊಲ ಗದ್ದೆ ಟ್ರ್ಯಾಕ್ಟರ್ನೆಲ್ಲ ಬಿಟ್ಟೆ. ಆದ್ರೂ ಬುದ್ಧಿ ಬರಲಿಲ್ಲ. ಇನ್ನೇನಿದ್ದದಲ್ಲಿ ಹಿಡ್ಕೊಳಕ್ಕೆ ಬೆವ್ರು ಸುರಿಸಿ ಸಂಪಾದನೆ ಮಾಡಿದ್ರೆ ಗೊತ್ತಾಗಿರೋದು ಹಣದ ಬೆಲೆ ಏನು ಅಂತ. ನೀನ್ ಈ ಜನ್ಮದಲ್ಲಿ ಉದ್ಧಾರ ಆಯ್ಕೆ ಕಣೋಗು. ನೋಡ್ತಿರು ಕೆಂಚಣ, ಒಂದಲ್ಲ ಒಂದಿನ ನಾನು ಜಾಕ್ಪಾಟ್ ಹೊಡಿತೀನಿ. ಬಿಟ್ಟಿಡಿಬೇಕು ಕೆಂಚಣ, ಬಿಟ್ಟಿಡಿಬೇಕು. ಮುಂಡ ಮುಚ್ಕೊಂಡು ಹೋಗ್ತೀಯಾ? ಹೋಗು ಮಾಡ್ತಾ ಇದೀನಿ ಅಂತ ಹೊಟ್ಟೆ ಉರಿ ನನ್ ಮಗನಿಗೆ. ಸ್ವಾಮಿಗಳೇ, ಅಟ್ಟಾದವ್ರು ಇನ್ನೂ ಇಳಿದಿಲ್ವೇ? ಅಟ್ಟದ್ಮೇಲೆ ಅದು ಏನ್ ಮಾಡೋದು? ರೇಡಿಯೋ ಎಷ್ಟು ರಿಪೇರಿ ಮಾಡಿಸಿದ್ರು ಸೌಂಡೇ ಬರಕ್ಕಿಲ್ಲ ಅಂತದೆ. ಏನ್ ಕೆಂಚಣ್ಣ, ಬೆಳಗ್ಗೆ ಸ್ವಾಮಿಗಳ ಮನೆ ಬಾಗಿಲು ಕಾಯ್ತಾ ಇದೀಯಾ? ಏನ್ ಸಮಾಚಾರ? ಅಯ್ಯೋ ಕೆಪನ ಮಗನೇ, 2 ಕಿವಿನಲ್ಲಿ 1 ಕಿವಿನು ನೆಟ್ಟಿ ಕೇಳ್ಸಕ್ಕಿಲ್ಲ. ನಿಂತವ ಗಂಟ್ಲು ಹರ್ಕೊಂಡ್ರೆ ನಾನು ಎದೆ ಹೊಡೆದು ಸಾಯ್ಬೇಕಷ್ಟೇ. ಕ್ಯಾಮರಾ ನೋಡೋಗಲ್ಲ. ಏನು ಚಿಂತೆ ಮಾಡಬೇಡ, ಈ ಕೀತ ಮಳೆ ಬಂದೇ ಬರ್ತದೆ. ಇತ್ಲಲ್ಲಿರೋವನ್ಕೆ ಚಿಗಿರ್ತದೆ. ಬರ್ಲಾ? ನನ್ನ ಕಡೆದಾಗ ನಾನೇ ಹೊಡ್ಕೋಬೇಕು. ಸ್ವಾಮಿಗಳೇ ಯಾರೋ ನೋಡ್ ಹೋಗಿ ಬಂದ್ರೆ ಇದೇನ್ ಸ್ವಾಮಿಗಳೇ ಇಷ್ಟೊಂದು ಬೆವರ್ತಾ ಇದ್ದೀರಿ? ಕಣ್ಣೀರ್ ಬರೋಂಗೆ ನಾಟಕ ಆಡ್ಬೋದು, ಆದ್ರೆ ಬೆವರೋಂಗೆ ನಾಟಕ ಆಡಕ್ ಹಾಕಿಲ್ಲ. ಈ ಮನುಷ್ಯ ಆದವನು
ಆಗಾಗ ಬೆರ್ತು ಬೆವರ್ತಾ ಇರ್ಬೇಕು. ಈ ಬೆವರೋದ್ರಲ್ಲಿ ಇರೋ ಸುಖ ಬೇರೆ ಯಾವ್ದ್ರಲ್ಲಿ ಇಲ್ಲ ಕೆಂಚ. ನಿಜ ನಿಜ, ತುಂಬಾ ದೊಡ್ಡ ಮಾತು ಸ್ವಾಮಿಗಳ. ಏನ್ ಕೆಂಚ ಸಮಾಚಾರ ಇಷ್ಟು ದೂರ ಬಂದಿದ್ದು? ನನ್ ಮಗನಿಗೊಂದ್ ಮದ್ವೆ ಮಾಡುವ ಅಂತ. ಸುಧಾರಿಸೋ ತಾಕತ್ತಿದ್ರೆ ಒಂದಲ್ಲ 10 ಮಾಡು. ಒಂದ್ ಮಾಡೋದೇ ಕಷ್ಟ ಆಗೈತೆ. ಅಯ್ಯದ್ರಾಬೆ. ವಯಸ್ಸು 24. ಹೆಸರು ಆನಂದ ಅಂತವ. ಈಗಲ್ಲವನೇ ಬೆಂಗಳೂರಿನಲ್ಲಿ ಪಿಜ್ಜಾ ಡೆಲಿವರಿ ಮಾಡ್ತಾವನೆ. ಮದ್ವೆ ಮಾಡ್ಕೊಂಡು ಮಕ್ಳು ಡೆಲಿವರಿ ಮಾಡೋ ವಯಸ್ಸಲ್ಲಿ ಅದೆಂತದ ಪಿಜ್ಜಾ ಡೆಲಿವರಿ? ಮೊದ್ಲ ಅವರಿಂದ ಅವನ್ನ ವಾಪಸ್ ಕರ್ಸು. ಹೇಳಿ ಕೇಳಿ ಸಿಟಿ ಹುಡುಗಿಯರ್ ಬ್ಯೂಟಿ ನೋಡಿ ಇವನ್ ಯಾವ್ದಕ್ಕೆ ಸಿಟಿ ಹೊಡೆದು ಈಟಿ ಎತ್ಕೊಂಡು ತಂತಿ ಮೀಟಕ್ ಹೋಗ್ಬಿಟ್ರೆ ಬಹಳ ಕಷ್ಟ ಕಣಯ್ಯ. ಸೋರೋದ್ ನೀರು, ಹಳ್ಸೋದ್ ಸಾರು, ಯಾವ್ದಕ್ಕೂ ಉಪಯೋಗ ಬರಲ್ಲ. ಏನ್ ಮಾಡೋದು ಸ್ವಾಮಿಗಳೇ, ಮದ್ವೆ ಅಂದ್ರೆ ಉರಿದ್ ಬೀಳ್ತಾನೆ. ಕೋಳಿನ ಕೇಳಿ ಖಾರ ಆದಿತಾರನೆ. ಪ್ರಾಯ ಬಂದವ್ರ ಅಭಿಪ್ರಾಯ ಕೇಳಬಾರ್ದು. ನಿಮ್ ತಾತ ಆಗ್ಲೇ ಇರೋ ನೆಗೆದು ಬೀಳ್ತಾನೆ ಅಂತ ಫೋನ್ ಹಾಕು, ದಿಗದು ಓಡ್ ಬರ್ತಾನೆ. ಆಮೇಲೆ ಕುಡ್ಸ್ಕೊಂಡು ಸಮಾಧಾನವಾಗಿ ಹೇಳು. ಮೊದ್ಲು ಸೀದಾ ಕ್ವಾಪೆದ್ದು ಹೋಯ್ತಾನೆ, ಆಮೇಲೆ ತಲೆ ಕೊಡುತ್ತಾನೆ. ಹಂಗಂತೀರಾ? ಹಾ, ನಾನು ಈಗಲೇ ಅವನಿಗೊಂದು ಫೋನ್ ಹಾಕ್ತೀನಿ. ಫೋನ್ ಹಾಕುವಂತೆ ಮೊದ್ಲು ದೀಪೆಣ್ಣೆ ಕಾಸು ಹಾಕು. ಹಾ, ಹೋಗ್ತೀನಿ ಸ್ವಾಮಿಗಳೇ. ಒಳ್ಳೇದಾಗ್ಲಿ.